ಏನ್ ಕಲರ್ ಆಗಿದೆ ಈ ಹುಳ. ನಮ್ಮನೆ ಜನ ಈ ತರ ಸೌದೆ ಹುಟ್ಟಿದ್ರು ಬೇಗ ಡ್ರೈ ಆಗುತ್ತಂತೆ ಈ ತರ ಹುಟ್ಟಿದ್ರೆ. ಮೂರನೇ ರೌಂಡ್ ಗೊಬ್ಬರ ಹಾಕ್ಸ್ತಾ ಇದ್ವಿ. ನಿಮ್ದೆಲ್ಲ ಮೂರನೇ ರೌಂಡ್ ಗೊಬ್ಬರ ಹಾಕಾಯ್ತಾ? ಕಮೆಂಟ್ ಮಾಡಿ. ಮಳೆ ಕಮ್ಮಿ ಇರೋದ್ರಿಂದ ಗೊಬ್ಬರ ಹಾಕಿದ್ಮೇಲೆ ಮಳೆ ಬರುತ್ತಾ ಇಲ್ವೋ ಅನ್ನೋ ಡೌಟ್ ಸ್ಟಾರ್ಟ್ ಆಗಿದೆ. ಬ್ಯಾಕಪ್ಪಿಗೆ ಬೋರ್ ಇರೋದ್ರಿಂದ ಏನ್ ತೊಂದ್ರೆ ಇಲ್ಲ, ಆದ್ರೂ ನ್ಯಾಚುರಲ್ ಆಗಿ ಮಳೆ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಪುಟ್ ಮೆಣಸಿನ್ಕಾಯಿ ಅಂತೀವಿ. ಹೆಲ್ತಿಗೆ ತುಂಬಾ ಒಳ್ಳೇದಿದು. ಗ್ಯಾಸ್ಟ್ರಿಕ್ ಎಲ್ಲ ಆಗಲ್ಲ ಈ ಪುಟ್ ಮೆಣಸಿನ್ಕಾಯಿ ಯೂಸ್ ಮಾಡಿದ್ರೆ ಅಡ್ಗೆಗೆ. ಮರದ ಮೇಲೆ ತುಂಬಾ ಅಳಬೆ ಬಿಟ್ಟಿತ್ತು. ಸುಮ್ನೆ ಕಿತ್ ನೋಡೋಣ ಅಂತ ಕೀಳಕ್ ಹೋದ್ರೆ ತುಂಬಾ ಗಟ್ಟಿ ಇತ್ತು ಇದು. ಸಖತ್ ರಫ್ ಇತ್ತು. ಇದಕ್ಕೆ ಏನಂತ ಕರೀತಾರೆ ಗೊತ್ತಿಲ್ಲ, ನಿಮಗೇನಾದ್ರೂ ಗೊತ್ತಿದ್ರೆ ತಿಳಿಸಿ. ಗೊಬ್ಬರ ಎಲ್ಲ ಹಾಕಿ ಆದ್ಮೇಲೆ ಸ್ವಲ್ಪ ಮೆಣಸು ಹಾಕ್ಸಿದ್ವಿ. ಗೊಬ್ಬರನ ಟ್ಯಾಕ್ಟ್ರಿಲಿ ಏರಿರೋದ್ರಿಂದ ಟ್ಯಾಕ್ಟ್ರಿ ವಾಶ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಕಿರ್ಲ್ ಬರುತ್ತೆ. ಹಳ ಹೊಡಿಯಕ್ಕೆ ಮಿಷಿನಿಗೆ ಪೆಟ್ರೋಲ್ ತಂದೆ ಸಾಕಾಗುತ್ತೆ. ಗೊಬ್ಬರದ ಚೀಲ ತೊಳ್ದಾಕಿದ್ರೆ ತಿರ್ಬು ಅದ್ರ ಮೇಲೆ ಹತ್ತಿ ಆಟಾಡ್ತಿದ್ದ. ತ್ರಿಶೂಲ್ ಸ್ಕೂಲ್ ಬಸ್ಸಿಗೆ ಕಾಯ್ತಾ ನಿಂತಿದ್ದಾರೆ ಇಬ್ರು. ಸ್ವಲ್ಪ ಸೌದೆ ಒಟ್ಟದ್ ಉಳ್ದಿತ್ತು, ಅದನ್ನ ಒಡ್ತಾ ಇದ್ರು. ಅವು ಹಂಗೆ ಹಸ ಗುದ್ಬಿಟ್ಟು ಕೈ ಗಾಯ ಆಗ್ಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಮೆಡಿಷನ್ ಹಾಕ್ಸಕ್ಕೆ ಹಾಸ್ಪಿಟಲ್ ಹೋಗಿದ್ದೆ.